ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. ಇವತ್ತು ಮಹಾಶಿವರಾತ್ರಿ. ನಿಮಗೆ ಮಹಾದೇವನ ಸಂದೇಶ ಏನು ಅಂತ ಹೇಳಿ ನೋಡುವ. ಇದು 3 ಫೈಲ್ ಇರ್ತದೆ, 1 2 3. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಇದು ಫೈಲ್ ನಂಬರ್ 1. ಆದಿಯೋಗಿ. ಫೈಲ್ ನಂಬರ್ 2 ರುದ್ರಾಕ್ಷಿ. ಫೈಲ್ ನಂಬರ್ 3 ಇಲ್ಲಿ ನಿಮ್ಗೆ 1 ನಿಮಿಷ ಪ್ರಾರ್ಥನೆ ಇರ್ತದೆ. ನೀವೇನಾದ್ರೂ ಬೇರೆ ಧರ್ಮದವರಾಗಿದ್ರೆ ಮೆಸೇಜ್ ಮಾತ್ರ ತಕೊಳ್ಳಿ. ಸೊ 1 ನಿಮಿಷ ಇಲ್ಲಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಮಹಾದೇವನಂತ ಪ್ರಾರ್ಥನೆ ಮಾಡ್ತಿದ್ದೇನೆ. ಸೊ 1 ನಿಮಿಷ ಪ್ರಾರ್ಥನೆ ಮಾಡಿ ಆಮೇಲೆ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. One, two, three. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ನಿಮಗೆ ಮಹಾದೇವನ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಇದು ದೇವರ ಸಂದೇಶ ಇರ್ತದೆ ನಿಮ್ಗೆ. ಇಲ್ಲಿ ನಿಮ್ಗೆ ಎಲ್ಲ ಫೈಲಿಗೂ ಒಂದೊಂದು. ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ಇದು ತಾಂಬೂಲ ಪ್ರಶ್ನೆ ಇರ್ತದೆ. ಒಂದು ಪ್ರಶ್ನೆ ಅಸ್ಟ್ರಾಲಾಜಿಕಲ್ ಪ್ರಕಾರ. ಇದು ನಮ್ಮ ಡಾಕ್ಟರ್ ದಿನೇಶ್ ಗುರುಜಿ ಹೇಳಿಕೊಟ್ಟದ್ದು. ಸೊ ಅವರಿಗೆ ನಾನು ತುಂಬಾ ಋಣಿಯಾಗಿರ್ತೇನೆ. ಅವರಿಂದ ಈ ವಿದ್ಯೆ ನಾನು ಕಲ್ತಿರೋದು. ತಾಂಬೂಲ ಪ್ರಶ್ನೆ ಇರ್ತದೆ, ಎಸ್ ಆರ್ ನೋ, ಅಸ್ಟ್ರಾಲಜಿ ಪ್ರಕಾರ. ಫೈಲ್ ಸೆಲೆಕ್ಟ್ ಮಾಡಿ 1 2 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿ ಆದಿಯೋಗಿ ಶಿವನನ್ನು ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಮಹಾದೇವನ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಇದು ಸ್ಮಾಲ್ ರೀಡಿಂಗ್ ಇರ್ತದೆ. ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ. 3 ಕಾರ್ಡ್. ಬಾಟಮ್ ಆಫ್ ದ ಡೆಕ್ ಫ್ಯಾಮಿಲಿ ಇಮೋಷನಲ್ ಸಪೋರ್ಟ್. ಇಲ್ಲಿ ಇಮೋಷನಲ್ ಸಪೋರ್ಟ್, ನಿಮ್ಮ ಫ್ಯಾಮಿಲಿಗೆ ತುಂಬಾ ಇಮೋಷನಲ್ ಸಪೋರ್ಟ್ ಬೇಕು ಅಂತ ಹೇಳ್ತಿದ್ದಾರೆ. ಫೈನಾನ್ಷಿಯಲ್ ಸಪೋರ್ಟ್ಗಿಂತಲೂ ತುಂಬಾ ಇಮೋಷನಲ್ ಸಪೋರ್ಟ್ ಬೇಕು. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಭೋಲೆನಾಥ್ ಬೀಯಿಂಗ್ ಪೊಲೈಟ್.
ಇಲ್ಲಿ ನಿಮ್ದು ಥ್ರೋಟ್ ಚಕ್ರ ಓಪನ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಮಹಾದೇವು. ನಿಮ್ಗೊಂದು ಹೊಸ ಪಾಸಿಬಿಲಿಟೀಸ್ ಬರ್ತಾ ಇದೆ, ಖುಷಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಓಪನ್ ಅಪ್ ಆಗ್ಬೇಕು ಅಂದ್ರೆ ಇಷ್ಟು ತನಕ ನೀವು ಮಾತಾಡದೇ ಇದ್ದಿರ್ಬೋದು, ಕಮ್ಯುನಿಕೇಶನ್ ಇಲ್ಲದೆ ಇದ್ದಿರ್ಬೋದು. ಸೊ ಇಲ್ಲಿ ಹೇಳ್ತಾರೆ ಓಪನ್ ಅಪ್ ಎ ನ್ಯೂ ವರ್ಲ್ಡ್ ಆಫ್ ಪಾಸಿಬಿಲಿಟೀಸ್ ಅಂಡ್ ಹ್ಯಾಪಿನೆಸ್ ವಿತ್ ಯುವರ್ ವರ್ಡ್ಸ್ ಆಫ್ ಮೌತ್ ಅಂತ ಹೇಳಿ, ನಿಮ್ಮ ಬಾಯಿಂದ ಬರೋ ಶಬ್ದಗಳಿಂದ ನಿಮ್ಗೆ ಹೊಸ ಪಾಸಿಬಿಲಿಟೀಸ್ ಓಪನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಏನು ಮೆಸೇಜ್ ಇದೆಯಾ ಅದನ್ನು ಕನ್ವೆ ಯುವರ್ ಮೆಸೇಜಸ್ ಇನ್ ಎ ಪೊಲೈಟ್ ಮ್ಯಾನರ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಥ್ರೋಟ್ ಚಕ್ರ ಓಪನ್ ಆದಾಗ ನಿಮ್ಗೆ ಏನಾದ್ರೂ ಅನಿಸಿದ್ದನ್ನು ತುಂಬಾ ಪೊಲೈಟ್ ಮ್ಯಾನರ್ ಇಂದ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಆದಿಶಕ್ತಿ, ಇಲ್ಲಿ ಶಿವಶಕ್ತಿ ಬಂದಿದೆ, ಅರ್ಧನಾರೀಶ್ವರ. ಎಂಬ್ರೇಸಿಂಗ್ ದ ರಿಯಲ್ಮ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್, ಸ್ಟೆಪ್ ಇಂಟು ಎ ವರ್ಲ್ಡ್ ಬ್ರಿಮಿಂಗ್ ವಿತ್ ನ್ಯೂ ಪಾಸಿಬಿಲಿಟೀಸ್ alongside your soulmate. Embrace the freedom to seek advice and receive support from your spouse or partner. ಇಲ್ಲಿ ನಿಮ್ಗೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ನಿಮ್ಗೆ ಹೊಸ ಅವಕಾಶಗಳನ್ನು ಮಹಾದೇವ್ ಕೊಡ್ತಿದ್ದಾರೆ. ಸೊ ಇದೊಂಥರ ನಿಮ್ಗೆ ಫ್ರೀಡಮ್ ಅಂತ ಅನಿಸ್ಬೋದು. ಸೊ ನಿಮ್ಗೆ ಅವರಿಂದ ಏನಾದ್ರು ಅಡ್ವೈಸ್ ಬೇಕಿದ್ರೆ ಅಥವಾ ಸಪೋರ್ಟ್ ಬೇಕಿದ್ರೆ ನೀವು ತಕೊಳ್ಬಹುದು. ಇವರು ನಿಮ್ದು ಸ್ಪೌಸ್ ಅಥವಾ ಪಾರ್ಟ್ನರ್ ಇರ್ಬೋದು ಅಂತ ಹೇಳ್ತಿದ್ದಾರೆ. ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು ಕೆಲವರು. ಇಲ್ಲಿ ಕೆಲವರು ನೀವು ಲವ್ ರಿಲೇಶನ್ಶಿಪ್ ನೋಡ್ತಿರ್ಬೋದು, ಫ್ಯಾಮಿಲಿ ಏನಾದ್ರು ನೋಡ್ತಿರ್ಬೋದು. ನಿಮ್ಗೆ ನಿಮ್ಮ ಸ್ಪೌಸ್ ಇಂದ ಸಪೋರ್ಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಶಿವಶಕ್ತಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇದೆ. ಸೆಲ್ಫ್ ಕೇರ್ ಅಂತ ಹೇಳ್ತಿದ್ದಾರೆ. ಟೇಕ್ ಎ ಬ್ರೇಕ್ ಅಂಡ್ ರೆಜ್ಯುವೆನೇಟ್. ಇಲ್ಲಿ ನಿಮ್ದೇನು ರುಟೀನ್ ವರ್ಕ್ ಇದೆಯಾ, ಸೊ ಅದನ್ನು ಬಿಟ್ಟು ಸ್ವಲ್ಪ ಬ್ರೇಕ್ ತಕೊಳ್ಳಿ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಮ ಮೈಂಡ್ ಅನ್ನು ನರಿಶ್ ಮಾಡಿ ಅಂತ ಹೇಳ್ತಾರೆ. ಮೈಂಡ್, ಬಾಡಿ ಅಂಡ್ ಸೋಲ್ ನರಿಶ್ ಮಾಡ್ಬೇಕು. ಸ್ವಲ್ಪ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ನೋಡ್ಬೇಕು, ನಿಮ್ಮನ್ನು ನೀವು ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನೀವು ತುಂಬಾ ಬರ್ಡನ್ ಅಥವಾ ನಿಮ್ಮ ವರ್ಕ್ ಇಂದಾಗಿ ನಿಮ್ಮ ದೇಹಕ್ಕೆ ತುಂಬಾ ಸುಸ್ತಾಗಿರ್ಬೋದು. ಸೊ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ರಿಜ್ಯುನೇಟ್ ಮೆಡಿಟೇಷನ್ ಏನಾದ್ರು ಮಾಡಿ, ತುಂಬಾ ಸ್ಟ್ರೆಸ್ ಆಂಗ್ಸೈಟಿಯಲ್ಲಿ ಇದ್ದೀರಿ ಅಂತ ಇಲ್ಲಿ ಮಹಾದೇವ್ ಹೇಳ್ತಿದ್ದಾರೆ. ನಿಮ್ಗೆ ಟ್ಯಾರೋಟ್ ಇಂದ ತೆಗಿತಿದ್ದೇನೆ. Fire, 10 of water, call. ಫೈರ್ ಸೈನ್ಸ್ ಇದೆ, ವಾಟರ್ ಸೈನ್ಸ್ ಇದೆ ಇಲ್ಲಿ. ಟ್ರಾನ್ಸ್ಫಾರ್ಮೇಶನ್, ಸ್ಟಾರ್. ಎಂಪ್ರೆಸ್. ಈ ಪೈಲ್ 1 ಸೆಲೆಕ್ಟ್ ಮಾಡಿದವರು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಕೆಲವರು ನಿಮ್ದು ವಾಟರ್ ಸೈನ್ಸ್ ಇರ್ಬೋದು, ಅರ್ತ್ ಸೈನ್ಸ್ ಇದೆ, ಫೈರ್ ಸೈನ್ಸ್ ಇದೆ ಇಲ್ಲಿ. ಸೊ ಅದೊಂಥರ ನೀವು ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಸ್ಟಾರ್ ಸೀಡ್ಸ್ ಇರ್ಬೋದು, ಅರ್ತ್ ಏಂಜಲ್ಸ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಮಾಸ್ಟರ್ ಸೋಲ್ಸ್ ಇರ್ಬೋದು ಕೆಲವರು. ಇಲ್ಲಿ ನಿಮಗೆ ನಿಮ್ಮಲ್ಲಿ ಒಂದು ಫೈರ್ ಆಫ್ ಫ್ಯಾಷನ್ ಉದ್ಭವ ಆಗ್ತಾ ಇದೆ. ಇಲ್ಲಿ ಕಾರ್ಡ್ ನೋಡ್ತಿರ್ಬೋದು. ಟ್ರಾನ್ಸ್ಫಾರ್ಮೇಶನ್, ನಿಮ್ ಲೈಫ್ ಒಂಥರ ಒಂದು 360 ಡಿಗ್ರಿ ಚೇಂಜ್ ಆಗ್ತಿದೆ. ಜೊತೆಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಸ್ಟಾರ್. ಇದೊಂಥರ ನೀವೊಂಥರ ಸ್ಟಾರ್ ತರ ಶೈನ್ ಆಗೋರಿದ್ದೀರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಾಲಚಕ್ರ ಉರುಳ್ತಾ ಇದ್ದ ಹಾಗೆ ನಿಮ್ದೊಂದು ಏನ್ ಹೇಳ್ತಾರೆ, ಲಕ್ಕಿ ಸ್ಟಾರ್. ಕೆಲವೊಮ್ಮೆ ಹೇಳ್ತಾರೆ ನಮ್ಮ ಸ್ಟಾರ್ ಚೇಂಜ್ ಆದಾಗ ನಮ್ಮ ಜೀವನನೇ ಬದಲಾಗ್ತದೆ ಅಂತ ಹೇಳಿ. ಸೊ ನಿಮ್ಮಲ್ಲಿ ಸ್ಟಾರ್ ಚೇಂಜ್ ಆಗ್ತಿದೆ, ನಿಮ್ಮ ಜೀವನ ಬದಲಾಗ್ತಿದೆ ಅಂತ ಹೇಳ್ತಿದ್ದಾರೆ ಮಹಾದೇವ್. ನೀವೊಂಥರ ವಿಶ್ ಫುಲ್ಫಿಲ್. ಇದು 10 ಆಫ್ ಕಪ್ಸ್ ಅಂದ್ರೆ ತುಂಬಾ ನಿಮ್ಗೆ ತುಂಬಾ ವಿಶ್ ಫುಲ್ಫಿಲ್ಮೆಂಟ್ ಅನ್ನಿಸ್ತಾ ಇದೆ. ನೀವು ಖುಷಿಯಿಂದ ಇರೋರಿದ್ದೀರಿ, ಸೊ ತುಂಬಾ ಹ್ಯಾಪಿಯಾಗಿ ಇರೋರಿದ್ದೀರಿ ಅಂತ ಹೇಳ್ತಾರೆ. ಒಂದು ಫೈರ್ ಆಫ್ ಪ್ಯಾಷನ್ ನಿಮ್ಮಲ್ಲಿ ಉದ್ಭವ ಆಗ್ತಾ ಇದೆ. ನೀವು ಇಲ್ಲಿ ಏಂಜಲ್ಸ್ ಅನ್ನು ಕರಿಬೇಕು. ನಿಮ್ಗೇನಾದ್ರೂ ಸಪೋರ್ಟ್ ಬೇಕಿದ್ರೆ ನೀವು ದೇವರು, ದೈವ ಅಥವಾ ಗುರು ಅಂತ ಯಾವ್ದು ನಂಬಿದ್ದೀರಾ ಅವರನ್ನು ನೀವು ಕರಿಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಅವರ ಬ್ಲೆಸ್ಸಿಂಗ್ಸ್ ಇದೆ. ಸೊ ನೀವಿಲ್ಲಿ ಕ್ವೀನ್ ಆಫ್ ಅರ್ತ್ ಬಂದಿದೆ, ಕ್ವೀನ್ ಆಫ್ ಫೈರ್ ಬಂದಿದೆ. ನಿಮ್ಮ ಹತ್ರ ಫೈನಾನ್ಸ್ ಪ್ಲಸ್ ಸ್ಪಿರಿಚುವಾಲಿಟಿ ಪ್ಲಸ್ ಫ್ಯಾಮಿಲಿ ಪ್ಲಸ್ ನಿಮ್ಮ ಹತ್ರ
ಕ್ರಿಯೇಟಿವಿಟಿ ಅಥವಾ ಗಾಡ್ ಗಿಫ್ಟ್ ಇರ್ಬೋದು, ನಿಮ್ಗೆ ಬ್ಲೆಸ್ಸಿಂಗ್ಸ್ ಎಲ್ಲಾನು ಬರ್ತಾ ಇದೆ. ಒಂಥರ ಮೇಜರ್ ಚೇಂಜಸ್ ಅಂತಲೇ ಹೇಳ್ಬೋದು. ಇಲ್ಲಿ ಬಾಟಮ್ ಆಫ್ ದ ಡೆಕ್ ಎಂಪ್ರೆಸ್ ಬಂದಿದೆ. ನೀವು ಒಂಥರ ಕಿಂಗ್ ರೋಲ್ಗೆ ಬರೋದು, ಕ್ವೀನ್ ಟೈಪ್. ಇದೆಲ್ಲ ಕಡೆ ಕ್ವೀನ್ ಬಂದಿದೆ. ಕ್ವೀನ್ ಅಂತ ಕಿಂಗ್ ಅಥವಾ ಕ್ವೀನ್ ರೋಲ್. ಮೇಜರ್ ಚೇಂಜಸ್ ನಿಮ್ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಿವೆ. ಮೋಸ್ಟ್ಲಿ ಶಿವರಾತ್ರಿ ನಂತರ ಇದ್ದಿರ್ಬೋದು ಬದಲಾವಣೆಗಳು. ಇನ್ನೊಂದೆರಡು ಕಾರ್ಡ್ ತೆಗಿತೀನಿ ಕ್ಲಾರಿಫಿಕೇಶನ್ಗೆ. ಈ ಟ್ರಾನ್ಸ್ಫಾರ್ಮೇಶನ್, ವೀಲ್ ಆಫ್ ಫಾರ್ಚೂನ್, ಎಂಪರರ್, ಅಫೇರ್, ಮೇಜರ್, ಎಲ್ಲ ಕಡೆ ಮೇಜರ್ ಕಾರ್ಡೇ ಬರ್ತಾ ಇದೆ. ಮೇಜರ್ ಚೇಂಜಸ್, ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ ಜೀವನದಲ್ಲಿ. ನಿಮ್ಗೆ ಇಲ್ಲೊಂದು ಸಿಂಹಾಸನ ಅಂದ್ರೆ ಒಂದು ಅಧಿಕಾರ ಅಥವಾ ಒಂದು ದೊಡ್ಡ ಹುದ್ದೆ ಸಿಗ್ಬೋದು. ನೀವು ಫೇಮಸ್ ಆಗ್ಬೋದು. ಇಲ್ಲಿ ಇಂಟ್ಯೂಷನ್ ನಿಮ್ದು ತುಂಬಾನೇ ಸ್ಟ್ರಾಂಗ್ ಇದೆ. ಇಲ್ಲಿ ನೀವು ನಿಮ್ದು ಜೀವನದಲ್ಲಿ ಒಂದು ಚಾಪ್ಟರ್ ಎಂಡ್ ಆಗ್ತಾ ಇದೆ. ತುಂಬಾ ಸೈಕಿಕ್ ಎಬಿಲಿಟೀಸ್ ನಿಮ್ಮ ಹತ್ರ ಇದೆ. ಈಗ ನಿಮ್ಗೆ ತುಂಬಾ ಸ್ಟಕ್ ಅಂತ ಅನಿಸ್ತಿರ್ಬೋದು, ಅಥವಾ ನಿಮ್ಗೇನಾದ್ರೂ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಿರ್ಬೋದು. ಸೊ ಇಲ್ಲಿ ಫೆದರ್ ಬಂದಿದೆ ನಿಮ್ಗೆ. ಇಲ್ಲಿ ಏಂಜಲ್ಸ್ ಬಂದು ಫೆದರ್ ಎಲ್ಲ ನಿಮ್ಗೆ ತುಂಬಾ ಕಾಣಿಸ್ತಿರ್ಬೋದು. ಬಿಳಿ ಕಲರ್ ಅಥವಾ ಬೇರೆ ಕಲರ್ ಗರಿಗಳು ಕಾಣಿಸ್ತಿರ್ಬೋದು. ಸೊ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ಬೇಕು, ಅದನ್ನ ನೀವು ಡಿಕೋಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಚಾರಿಯಟ್, ಲೈಫ್ ಒಂದು ಮೂಮೆಂಟ್, ನಿಮ್ದು ಜೀವನ ಒಂದು ಸ್ಟಕ್ ಎನರ್ಜಿಯಿಂದ ಒಂದು ಕಂಪ್ಲೀಷನ್ ಆಗಿ ಒಂದು ಮೂವ್ಮೆಂಟ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ ಪೈಲ್ ನಂಬರ್ 1. ನಿಮ್ಗೆ ಆ ಮಹಾದೇವ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಮಹಾದೇವನದ ಪ್ರಾರ್ಥನೆ ಮಾಡ್ತಿದ್ದೇನೆ. ಇದೊಂದು ಟ್ರಾನ್ಸ್ಫಾರ್ಮೇಶನ್, ಬಿಗ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ನಿಮ್ಗೆ ತಾಂಬೂಲ ಶಾಸ್ತ್ರದಿಂದ ಒಂದು ತೆಗಿತಾ ಇದ್ದೇನೆ. ನೀವು ಒಂದು ಪ್ರಶ್ನೆ ಕೇಳ್ಬೋದು. ತಾಂಬೂಲ ಶಾಸ್ತ್ರದಿಂದ ಪ್ರಶ್ನೆ ಕೇಳಿ. ಒಂದು ಪ್ರಶ್ನೆ, ಇದು ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ, ಆದ್ರೂ ಆಗ್ಬೋದು, ಆಗದೇನೆ ಇರ್ಬೋದು. ಎಸ್ ಆರ್ ನೋ. ಇದನ್ನು ತಾಂಬೂಲದಿಂದ ತೆಗಿತಿದ್ದೇನೆ. ಯಾವುದರ ಬಗ್ಗೆ ನೀವು ಕ್ವಶನ್ ಕೇಳ್ತಿದ್ದೀರ ಅಂತ ನಾನು ಯೂನಿವರ್ಸ್ ಅಲ್ಲಿ ಕೇಳ್ತಿದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್. 5. ಕೆಲವರು ಮಕ್ಕಳ ಬಗ್ಗೆ ಇದ್ದಿರ್ಬೋದು, ಇನ್ನು ಕೆಲವರು ನೀವು ಸ್ಪಿರಿಚುವಾಲಿಟಿ ಬಗ್ಗೆ ಇದ್ದಿರ್ಬೋದು, ಇನ್ನು ಕೆಲವರಿಗೆ ನಿಮ್ಗೆ ಫೈನಾನ್ಸ್ ಲಾಸ್ ಇರ್ಬೋದು, ಕೆಲಸ ಸಿಗದೆ ಇದ್ದಿರ್ಬೋದು, ಇನ್ನು ಕೆಲವರು ಸ್ಪಿರಿಚುವಾಲಿಟಿ ಅಥವಾ ಟ್ರಾವೆಲಿಂಗ್ ಇರ್ಬೋದು. ಯಾವುದು ಅಂತ ಹೇಳಿ ನೋಡುವ. 5ನೇ ಮನೆ, ತುಂಬಾ ಇಮೋಷನಲ್ ಅಪ್ಸೆಟ್ ಇರ್ಬೋದು, ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು. ಇಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಯೂನಿವರ್ಸ್ ಕಡೆಯಿಂದ ತೆಗಿತಾ ಇದ್ದೇನೆ ಈ ತಾಂಬೂಲ ಶಾಸ್ತ್ರದಿಂದ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಎಸ್ ಆರ್ ನೋ ಕೊಡ್ಬೇಕು ಯೂನಿವರ್ಸ್. ಎಸ್ ಆರ್ ನೋ. ಐದನೇದು, 1, 2, 3, 4, 5. ಮೇ ಬಿ 50% ಇಲ್ಲಿ ಬಂದಿದೆ. ತುಂಬಾ ಗುಡ್ಡು ಅಲ್ಲ, ತುಂಬಾ ಬ್ಯಾಡು ಅಲ್ಲ, ಮೇ ಬಿ ಅಂತ ಹೇಳಿ ಬಂದಿದೆ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ರುದ್ರಾಕ್ಷಿ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಮಹಾದೇವನ ಕಡೆಯಿಂದ ಸಂದೇಶ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ತಾಂಬೂಲ ಪ್ರಶ್ನೆ ಇದೆ. ಒಂದು ಪ್ರಶ್ನೆ, ಎಸ್ ಆರ್ ನೋ.
ಅಥವಾ ಮೇ ಬಿ ಕ್ವಶನ್ ಕೇಳ್ಬೋದು. File number 2, Om, the universal sound. Bull, Nandi. Overburdened. Bhairav. ಇಲ್ಲಿ ನಿಮ್ಗೆ ಹೆದರಿಕೆ ಇರ್ಬೋದು, ಅಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು, ಅದರಿಂದ ನೀವು ಪ್ರೊಟೆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕಾಲಭೈರವರ ನೀವು ರಕ್ಷಣೆ ಕೇಳ್ಬೋದು, ಅಥವಾ ನಿಮ್ದು ಯಾವ್ದು ದೇವರು ಅಥವಾ ದೈವ ಅಂತ ತಿಳ್ಕೊಂಡಿದ್ದೀರಾ ಅದರ ಕಡೆಯಿಂದ ನೀವು ರಕ್ಷಣೆ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಈ ಹೆದರಿಕೆ, ದುಃಖ ಅಥವಾ ನಿಮ್ಮ ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರ್ಬೇಕಿದ್ರೆ, ಅಥವಾ ನಿಮ್ಮ ಮೇಲೆ ಏನಾದ್ರು ತುಂಬಾ ಅಟ್ಯಾಕ್ ಆಗ್ತಿರ್ಬೋದು, ಫಿಸಿಕಲ್ ಅಟ್ಯಾಕ್ ಆಗ್ತಿರ್ಬೋದು. ಸೊ ಕಾಲಭೈರವನ ಕಡೆಯಿಂದ ರಕ್ಷಣೆ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಓವರ್ ಬರ್ಡನ್ ಇರ್ಬೋದು ಜೀವನದಲ್ಲಿ, ಎಲ್ಲವನ್ನು ನಿಮ್ಮವರಂತ ತಿಳ್ಕೊಂಡು ಎಲ್ಲವನ್ನು ನೀವು ತುಂಬಾ ಬರ್ಡನ್ ತಗೊಂಡು ನೀವು ಮುಂದೆ ಸಾಕ್ತಿರ್ಬೋದು. ಸೊ ಅದರ ರಿಸಲ್ಟ್ ನಿಮ್ಗೆ ಅಂದ್ರೆ ಎಲ್ಲರೂ ನನ್ನವರು, ಎಲ್ರಿಗೂ ನಾನು ಎಲ್ಲವನ್ನು ಮಾಡ್ಬೇಕು ಅನ್ನೋದು ನಿಮ್ಗೆ ಮನಸ್ಸಲ್ಲಿ ಇರ್ಬೋದು. ಸೊ ಅದನ್ನ ಬಿಡ್ಬೇಕು, ಓವರ್ ಬರ್ಡನ್ ಆಗಿದ್ದೀರಿ ನೀವು, ಅದರಿಂದ ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಸ್ಪಿರಿಚುವಾಲಿಟಿ ಕಡೆ ನೋಡ್ಬೇಕು, ನಿಮ್ಗೆ ಸಕ್ಸಸ್, ಸ್ಪಿರಿಚುವಲ್ ಮತ್ತೆ ಪೇಶನ್ಸ್, ತಾಳ್ಮೆ ಇರ್ಬೇಕು, ಸ್ಪಿರಿಚುವಾಲಿಟಿ ಕಡೆ ನೋಡ್ಬೇಕು, ಆವಾಗ ನಿಮ್ಗೆ ಸಕ್ಸಸ್ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಮಹಾದೇವ್. ಓಂ ದ ಯೂನಿವರ್ಸಲ್ ಸೌಂಡ್. ದ ಯೂನಿವರ್ಸಲ್ ಸೌಂಡ್ ಓಂ. ಚಾಂಟ್ ಇಟ್ ಟು ಅನ್ಲಾಕ್ ಪ್ರೊಫೌಂಡ್ ಸ್ಪಿರಿಚುವಲ್ ಗ್ರೋತ್. Specifically focus on nurturing your crown chakra to attain a sense of eternity in your life. ಇಲ್ಲಿ ಮೆಡಿಟೇಷನ್ ಹೇಳ್ತಿದ್ದಾರೆ, ನಿಮ್ಗೆ ನೀವು ಸ್ಪಿರಿಚುವಾಲಿಟಿ ಕಡೆ ನೋಡ್ಬೇಕು, ಆಧ್ಯಾತ್ಮದ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಜೀವನದಲ್ಲಿ ತುಂಬಾ ಬರ್ಡನ್ ಇದೆ, ನಿಮ್ಗೆ ಕಷ್ಟಗಳಿರ್ಬೋದು, ಎಲ್ಲರ ಜವಾಬ್ದಾರಿ ನೀವು ಹೊತ್ಕೊಂಡು ಮುಂದೆ ಸಾಕ್ತಿರ್ಬೋದು. ಸೊ ಅದೆಲ್ಲ ರಿಲೀಸ್ ಮಾಡ್ಬೇಕು, ಸ್ಪಿರಿಚುವಾಲಿಟಿ ಕಡೆ ನೋಡ್ಬೇಕು, ಆವಾಗ ಅಂದ್ರೆ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಾಲಿಟಿ ಅಂದ್ರೆ ಒಂದೇ ದಿವಸದಲ್ಲಿ ಆಗುವಂತದಲ್ಲ, ಮೆಡಿಟೇಷನ್ ಮಾಡ್ಬೇಕಾಗ್ತದೆ. ನೀವು ಚಕ್ರ ಬ್ಯಾಲೆನ್ಸ್, ಇಲ್ಲಿ ನಿಮ್ದು ಕ್ರೌನ್ ಚಕ್ರ ಅಂದ್ರೆ ಇಲ್ಲಿ ನೇರಳೆ ಕಲರ್ ಬಂದಿದೆ. ಈ ಕ್ರೌನ್ ಚಕ್ರದ ಅಕ್ಷರದ ಹೆಸರು ಓಂ ಅಂತ ಹೇಳಿ. ಓಂ ಅಂತ ಹೇಳಿ ನೀವು ಯಾವಾಗ್ಲೂ ಚಾಂಟ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ನೀವು ಬೇರೆ ಯಾವ್ದಾದ್ರು ಬೀಜ ಮಂತ್ರ ಸೇರಿಸಬಹುದು, ಆದ್ರೆ ಓಂ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಕ್ರೌನ್ ಚಕ್ರದ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಫೈಲ್ ನಂಬರ್ 2, ಸ್ಪಿರಿಚುವಾಲಿಟಿ ಕಡೆ ನೋಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ನೀವು ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. Four of water, Ace of earth, Eight of fire. ಈ ಫೈಲ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಮಹಾದೇವ ಬಂದಿಲ್ಲಿ ಸಕ್ಸಸ್ ಕೊಡ್ತಿದ್ದಾರೆ. ಸಕ್ಸಸ್ ಅಂತೂ ಇದ್ದೇ ಇದೆ, ಆದ್ರೆ ಅದಕ್ಕೆಲ್ಲ ನೀವು ವರ್ಕ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಇಲ್ಲಿ ಎಫರ್ಟ್ ತುಂಬಾನೇ ಮುಖ್ಯ. ನಿಮ್ಗೆ ಇಲ್ಲಿ ನೀವು ನಿಮ್ಮ ಏಂಜಲ್ಸ್ ಅಥವಾ ಯಾವ ದೇವ್ರು ಅಥವಾ ದೈವ ಇರ್ತದೆ ಅವರನ್ನು ಆರಾಧನೆ ಮಾಡ್ಬೇಕು, ಅವರನ್ನು ಕರಿಬೇಕು, ಅವರ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಾಲಿಟಿ ಕಡೆ ನೋಡು ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಗೆ ತುಂಬಾ ಇಮೋಷನಲ್ ಅಪ್ಸೆಟ್ ಇರ್ಬೋದು, ನೀವು ಒಬ್ಬರೇ ಇದ್ದಿರ್ಬೋದು, ನಿಮ್ಮನ್ನೆಲ್ಲರೂ ಬಿಟ್ಟು ಹೋಗಿರ್ಬೋದು. ಅಂದ್ರೆ ನೀವು ನಿಮ್ಮವರಂತ ಎಲ್ರಿಗೂ ತಿಳ್ಕೊಂಡು ನೀವು ಎಲ್ಲವನ್ನು ಮಾಡಿರ್ಬೋದು, ಅವರಿಗೋಸ್ಕರ ತ್ಯಾಗ ಮಾಡಿರ್ಬೋದು ನಿಮ್ಮನ್ನೇ ನೀವು, ಆದ್ರೆ ಎಲ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಸೊ ಈಗ ನಿಮ್ಗೆ ನೀವು ಆ ಎನರ್ಜಿಯಿಂದ ಹೊರಗೆ ಬಂದು ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೀವಿಲ್ಲಿ ಎಫರ್ಟ್ ತುಂಬಾ ಹಾಕ್ಬೇಕಾಗ್ತದೆ ಸ್ಪಿರಿಚುವಾಲಿಟಿ ಕಡೆನು, ಪ್ಲಸ್ ನಿಮ್ಮ ವರ್ಕ್ ಏನು ಕ್ರಿಯೇಟಿವಿಟಿ ಇದೆಯಾ ಅದರ ಕಡೆನು ಮಾಡ್ಬೇಕಾಗ್ತದೆ. ನಿಮ್ಗೆ ಏನಾದ್ರೂ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕಿದ್ರೆ, ಅಥವಾ ಜಾಬ್ ಏನಾದ್ರೂ ಹೊಸತೇನೋ ಮಾಡ್ಬೇಕು, ಅಥವಾ ನಿಮ್ದು ಫೈನಾನ್ಸ್ ಅಲ್ಲಿ ಇಂಪ್ರೂವ್ ಮಾಡೋದಿದ್ರೆ ಅದರ ಕಡೆ ನೀವು ಎಫರ್ಟ್ ಹಾಕ್ಬೇಕಾಗ್ತದೆ. ಇಲ್ಲಿ ನಿಮ್ದು ಎಜುಕೇಶನ್ ಕಂಟಿನ್ಯೂ ಆಗ್ಬಹುದು, ನೀವು ಇನ್ನು ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡ್ತೀರಿ, ಅಥವಾ ನಿಮ್ಗೆ ಯಾರಾದ್ರೂ ಗುರುಗಳು ಬರ್ತಾರೆ, ನಿಮ್ಗೆ ಅದು ಯಾವ್ದಾದ್ರು ಒಂದು ಗೌರವ ಅಥವಾ ಒಂದು
ಒಂದು ಪ್ರಶಸ್ತಿ ಅಥವಾ ಏನಾದ್ರು ಒಂದು ಸನ್ಮಾನಗಳು ಸಿಗ್ಬೋದು ಇಲ್ಲಿ. ಸೊ ನಿಮ್ದೊಂದು ಲೈಫ್ ಒಂದು ವಿಕ್ಟ್ರಿ ಕಡೆ ಹೋಗ್ತಾ ಇದೆ, ಆದ್ರೆ ನೀವು ಇಲ್ಲಿ ಎಫರ್ಟ್ ಹಾಕ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ನೀವು ಎಫರ್ಟ್ ಹಾಕ್ಬೇಕಾದ್ರು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ದು ಇಲ್ಲಿ ಮೂವ್ಮೆಂಟ್ ಆಗ್ಬೇಕು ಸ್ಟ್ರಕ್ ಎನರ್ಜಿಯಿಂದ, ಈ ಹೋಪ್ಲೆಸ್ ಎನರ್ಜಿಯಿಂದ, ಈ ಓವರ್ ಬರ್ಡನ್ ಎನರ್ಜಿಯಿಂದ ನಿಮ್ದು ಸ್ಪಿರಿಚುವಲ್ ಕಡೆ, ನಿಮ್ದು ದೇವರ ಕಡೆ ಮನಸ್ಸು ಹೊರಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ವರ್ಕ್ ಮಾಡಿ. ಇಲ್ಲಿ ಫೈರ್ ಸೈನ್ಸ್ ಕೆಲವರು ಇದ್ದಾರೆ, ಇನ್ ಕೆಲವರು ವಾಟರ್ ಸೈನ್ಸ್ ಇದೆ, ಸ್ವಲ್ಪ ಅರ್ತ್ ಸೈನ್ಸ್ ಇದೆ. ಇಲ್ಲಿ ಎಲ್ಲಾನು 30% ಇದೆ. ಹೈ ಪ್ರಿಸ್ಟೆಸ್ ಕೆಲವರು ಇಲ್ಲಿ ನೀವು ಟೀಚರ್ ಅಂದ್ರೆ ಇದು ಪ್ರೊಫೆಷನಲ್ ಟೀಚರ್ ಅಲ್ಲ, ನೀವು ಧರ್ಮ ಬೋಧನೆ ಮಾಡಬಹುದು ಬೇರೆಯವರಿಗೆ, ಅಥವಾ ನೀವಿಲ್ಲಿ ಇಲ್ಲಿ ಯೂನಿವರ್ಸ್ ನಿಮ್ಗೆ ಒಂದು ಮೆಸೇಜ್ ಕೊಡ್ತಿದ್ದಾರೆ. ನೀವೀಗ ಭೂಮಿಯ ಜನರನ್ನು ನೋಡ್ಕೊಂಡು ನೀವು ಅಸಹಾಯಕರಂತ ನೀವು ಅನ್ಕೊಂಡಿರ್ಬೋದು, ದುಃಖದಲ್ಲಿರ್ಬೋದು, ಆದ್ರೆ ಇಲ್ಲಿ ನೀವು ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ ಅಂತ ಹೇಳ್ತಾರೆ. ಇದು ಯಾರಿಗೋ ಒಂದು ಮೆಸೇಜ್ ಇದೆ ಇಲ್ಲಿ. ಅಂದ್ರೆ ನೀವು ಸ್ಟಾರ್ ಸೀಡ್ಸ್ ಇರ್ಬೋದು, ಅರ್ತ್ ಏಂಜಲ್ಸ್ ಇರ್ಬೋದು, ಲೈಟ್ ವರ್ಕರ್ ಇರ್ಬೋದು. ಈ ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಾಲಿಟಿನೇ ಬೇರೆ, ಸ್ಪಿರಿಚುವಲ್ ಜರ್ನಿ ಬೇರೆ. ಸ್ಪಿರಿಚುವಾಲಿಟಿ ಅಂದ್ರೆ ದೇವರ ಆರಾಧನೆ ಮಾಡೋದು, ದೇವರ ಪೂಜೆ ಮಾಡೋದು, ಅದು ಸ್ಪಿರಿಚುವಾಲಿಟಿ. ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿದ್ರೆ ದೇವರ ಭಕ್ತಿ ಜೊತೆ, ದೇವರ ಧ್ಯಾನದ ಜೊತೆ ನಾವು ಬೇರೆ ಜನಗಳಿಗೂ ನಾವು ಬೆಳಕು ನೀಡಬೇಕು. ಇದು ಸ್ಪಿರಿಚುವಲ್ ಜರ್ನಿ. ಜೊತೆಗೆ ನಾವು ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲೂ ಮ್ಯಾನೇಜ್ ಮಾಡಬೇಕು, ಪ್ಲಸ್ ಸ್ಪಿರಿಚುವಾಲಿಟಿ ಕಡೆನೂ ಮ್ಯಾನೇಜ್ ಮಾಡಬೇಕು. ಈ ಬ್ಯಾಲೆನ್ಸ್ ತುಂಬಾ ಕಷ್ಟ ಇರ್ತದೆ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ಬೇರೆಯವರ ಜೀವನ ನೀವು ಎಷ್ಟು ಬೆಳಗ್ತೀರ ಅಷ್ಟು ನಿಮ್ಮ ಜೀವನ ಇಂಪ್ರೂವ್ ಆಗ್ತಾ ಹೋಗ್ತದೆ, ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿದ್ರೆ. ಇಲ್ಲಿ ನೀವು ಮೆಸೆಂಜರ್ ಆಫ್ ದ ಅರ್ಥ ಅಂತ ಹೇಳ್ತಿದ್ದಾರೆ. ನೀವು ಜನಗಳಿಗೆ ಅಂದ್ರೆ ದಾರಿ ತೋರಿಸುವವರು, ಜನಗಳಿಗೆ ಏನೋ ಒಂದು ಏನ್ ಹೇಳ್ತಾರೆ ಮೆಸೇಜ್ ಕೊಡುವವರು, ನೀವು ಅವರ ಬಾಳು ಬೆಳಗುವವರು ಅಂತ ಹೇಳ್ತಿದ್ದಾರೆ. ನೀವು ಧರ್ಮಗುರುಗಳು ಇದ್ದಿರ್ಬೋದು, ನೀವು ಮಾಸ್ಟರ್ ಸೋಲ್ಸ್ ಇದ್ದಿರ್ಬೋದು. ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ 2 ಇರ್ಬೋದು, 7 ಇರ್ಬೋದು. ಅದೆಲ್ಲ ಮರ್ತು ನೀವು ಭೂಮಿಯ ಜನರ ಕಡೆ ನೋಡ್ಕೊಂಡು ಎಲ್ಲ ಕಳ್ಕೊಂಡೆ ಅಂತ ನೀವು ದುಃಖದಲ್ಲಿ ಇರ್ಬೋದು. ಆದ್ರೆ ನೀವು ಎಲ್ಲಿಂದ ಬಂದಿರಿ? ನೀವು ಈ ಭೂಮಿಯಿಂದ ಬಂದವರಲ್ಲ, ನೀವು ಬೇರೆ ಗ್ರಹದಿಂದ ಬಂದಿರ್ತೀರಿ. ಸೊ ಇಲ್ಲಿ ಕರ್ಮಗಳಿರ್ತವೆ ಭೂಮಿ ಮೇಲೆ, ನಮ್ದು ಹಿಂದಿನ ಜನ್ಮದ. ಅದನ್ನು ಕ್ಲಿಯರ್ ಮಾಡ್ಕೊಂಡು ನಾವು ಮೋಕ್ಷ ಸಲುವಾಗಿ ಬಂದಿರ್ತೇವೆ ಈ ಭೂಮಿ ಮೇಲೆ, ಸ್ಪಿರಿಚುವಲ್ ಜರ್ನಿ ಇರುವವರು. ನೀವು ಅದನ್ನು ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಏಂಜಲ್ಸ್ ತುಂಬಾ ಬಂದು ಬ್ಲೆಸ್ಸಿಂಗ್ಸ್ ಮಾಡ್ತಿದ್ದಾರೆ. ಇಲ್ಲಿ ನೀವು ಆಧ್ಯಾತ್ಮ ಗುರುಗಳು, ನೀವು ಹೈ ಪ್ರೀಸ್ಟ್ ಇರ್ಬೋದು, ನೀವು ಪ್ರೀಸ್ಟ್ ಇದ್ದೀರಿ. ಇಲ್ಲಿ ನಿಮ್ಗೆ ಅದರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು, ನನ್ನಲ್ಲಿ ಯಾವ ಟ್ಯಾಲೆಂಟ್ ಇಲ್ಲ, ನನ್ನಲ್ಲಿ ಯಾವ ನಾಲೆಜ್ ಇಲ್ಲ ಅಂತ ಇದ್ದಿರ್ಬೋದು. ಆದ್ರೆ ನೀವು ಜನಗಳಿಗೆ ನೀವು ಇಲ್ಲಿ ಬೆಳಕು ತೋರಿಸ್ಲಿಕ್ಕೆ ಬಂದವರು, ಮೆಸೆಂಜರ್. ನೀವು ಜನಗಳಿಗೆ ಏನೋ ಮೆಸೇಜ್ ಕೊಡ್ತೀರಿ, ಭೂಮಿ ಮೇಲೆ ಏನೋ ಬದಲಾವಣೆ ತರ್ಲಿಕ್ಕೆ ಬಂದವರು. ಸೊ ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಲ್ರಿಗೂ ಅಲ್ಲ, ಕೆಲವರಿಗೆ ಇಲ್ಲಿ ತುಂಬಾ ಡೈರೆಕ್ಟ್ ಆಗಿ ಮೆಸೇಜ್ ಇದೆ ಯೂನಿವರ್ಸ್ ಇಂದ, ಮಹಾದೇವನಿಂದ. ಇಲ್ಲಿ ನಿಮ್ದೊಂದು ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ, ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ಬೇಕು, ಧೈರ್ಯದಿಂದ ನೀವು ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಏನ್ ಹೇಳ್ತಾರೆ, ಇಲ್ಲೊಬ್ರು ಕಹಳೆ ಓದ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಅಂದ್ರೆ ನೀವು ರೆಡಿ ಆಗ್ಬೇಕು, ನಿಮ್ಮ ಹೊಸ ಜೀವನದ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಬೇಕು. ಈ ಒಂದು ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಆಲ್ರೆಡಿ ನಿಮ್ಗೆ ಇಲ್ಲಿ ಬಿಗಿನಿಂಗ್ ಸ್ಟಾರ್ಟ್ ಆಗಿದೆ, ನೀವು ಅದ್ರ ಕಡೆ ನೋಡ್ತಾ ಇಲ್ಲ. ನಿಮ್ ಇಲ್ಲಿ ನಿಮ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಅಥವಾ ನೀವು ಜನಗಳಿಗೆ ಏನೋ ಕೊಡ್ಲಿಕ್ಕೆ ಬಂದವರು, ನೀವು ಆಶ್ರಮ ಮಾಡ್ಬೋದು, ಸಂಘ ಸಂಸ್ಥೆ ಮಾಡ್ಬೋದು, ಅಥವಾ ನಿಮ್ಮಲ್ಲಿರೋ ಕ್ರಿಯೇಟಿವಿಟಿಯನ್ನು ಜನಗಳ ಕಡೆ ಕೊಟ್ಟು ನೀವು ಅವರಿಂದ ಬ್ಲೆಸ್ಸಿಂಗ್ಸ್ ತಗೊಳ್ಳೋದಿರ್ಬೋದು. ಇಲ್ಲಿ ಗಿವನ್ ಅಂಡ್ ಟೇಕ್ ಪಾಲಿಸಿ ಇದೆ. ಸೊ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ನೀವು ಬರೀ ಕೊಡೋದಷ್ಟೇ ಅಲ್ಲ, ನಿಮ್ಗೆ ಅದರಿಂದ ಬ್ಲೆಸ್ಸಿಂಗ್ಸು ಬರ್ತವೆ, ಪ್ಲಸ್ ನಿಮ್ಗೆ ಏನ್ ಬೇಕು ಅದೆಲ್ಲ ಯೂನಿವರ್ಸ್ ಕೊಡ್ತಾರೆ. ಇಲ್ಲಿ ನೀವು ಫ್ಯೂಚರ್ ಕಡೆ ನೋಡ್ಬೇಕು, ನಿಮ್ದೊಂದು ಜರ್ನಿ, ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬಂದು ಫ್ಯೂಚರ್ ಕಡೆ ನೋಡಿ, ನಿಮ್ದು ಫ್ಯೂಚರ್ ತುಂಬಾ ಬ್ರೈಟ್ ಇದೆ ಅಂತ ಹೇಳ್ತಿದ್ದಾರೆ. ಕಿಂಗ್ ಆಫ್ ವ್ಯಾಂಡ್ಸ್ ಬಂದಿದೆ. ಇಲ್ಲಿ ನಿಮ್ದು ಕ್ಯಾರಿಯರ್ ಗ್ರೋತ್ ಆಗ್ತದೆ. ನೀವು ಸ್ಪಿರಿಚುವಲ್ ಜರ್ನಿ ಕಡೆ ಅಥವಾ ಸ್ಪಿರಿಚುವಾಲಿಟಿ ನೋಡದೇ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಕಷ್ಟಗಳು, ಸಂಕಟಗಳು ಬರ್ತಿರ್ಬೋದು ಜೀವನದಲ್ಲಿ.
ಸೊ ನಿಮ್ಗೆ ನೀವ್ ಯಾವ ಧರ್ಮದವ್ರು ಇರ್ಬೋದು, ನಿಮ್ಗೆ ಯಾವ ಗಂಡು ಹೆಣ್ಣು ಇರ್ಬೋದು, ನಿಮ್ಗೆ ಎಷ್ಟೇ ವಯಸ್ಸಿರ್ಬೋದು, ಇಲ್ಲಿ ನಮ್ಗೆ ಸ್ಪಿರಿಚುವಲ್ ಜರ್ನಿಗೆ ಯಾವುದೇ ವಯಸ್ಸಿನ ಅಂತರ ಇಲ್ಲ. ಅಥವಾ ನಿಮ್ಗೆ ಅನಿಸ್ತಿರ್ಬೋದು ಮನಸ್ಸಿಗೆ ನನ್ನಲ್ಲಿ ಆ ಪವರ್ ಇಲ್ಲ, ಅಥವಾ ನನಗೆ ಆ ಕೆಪಾಸಿಟಿ ಇಲ್ಲ, ಅಥವಾ ನನ್ನಲ್ಲಿ ಅಷ್ಟು ಹಣ ಇಲ್ಲ ಅಂತ ಅನಿಸ್ತಿರ್ಬೋದು. ನಿಮ್ಗೆ ಏನು ಮಾಡ್ಲಿಕ್ಕೆ ನೀವು ಒಂದ್ಸಲ ಮನಸ್ಸಿಂದ ಧೈರ್ಯ ತಗೊಂಡ್ರೆ ಆ ಯೂನಿವರ್ಸ್ ತಾನೇ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ನೀವಿಲ್ಲಿ ಮುಂದೆ ಹೋಗುದು ತುಂಬಾ ಇಂಪಾರ್ಟೆಂಟ್. ತಾಳ್ಮೆಯಿಂದ ನೀವು ಮುಂದೆ ಸಾಗ್ಬೇಕು. ಫೈಲ್ ನಂಬರ್ 2 ನಿಮ್ಗೆ ಒಂದು ಕ್ವಶನ್ ಕೇಳಿ ತಾಂಬೂಲ ಪ್ರಶ್ನೆ ತೆಗಿತಿದ್ದೇನೆ. ಎಸ್ ಆರ್ ನೋ, ಎಸ್ ಆರ್ ನೋ. ಫೈಲ್ ನಂಬರ್ 2. ಒನ್. ಇದು ನಿಮ್ಮ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಅಂದ್ರೆ ನಿಮ್ಮ ಪರ್ಸನಲ್ ಲೈಫ್, ನೀವು ಬೇರೆಯವ್ರ ಬಗ್ಗೆಗಿಂತಲೂ ಇಲ್ಲಿ ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀರಿ. ನಿಮ್ಮ ಫಿಸಿಕಲ್ ಇರ್ಬೋದು ಅಥವಾ ಏನೋ ಇಲ್ಲಿ ನಿಮ್ಮ ಬಗ್ಗೆನೇ ತುಂಬಾ ಕ್ವಶನ್ ಇದೆ ಇಲ್ಲಿ ನಿಮ್ಗೆ. ಕ್ವಶನ್ ಯಾವುದು ಅಂತ ಹೇಳಿ ನೋಡುವ. ಸೆಲ್ಫ್ ಬಗ್ಗೆ, ಮೈ ಸೆಲ್ಫ್. ಇಲ್ಲಿ ಕ್ವಶನ್ ಮೈ ಸೆಲ್ಫ್, ನಿಮ್ಮ ಬಗ್ಗೆ ಒಂದು ಕ್ವಶನ್ ಇಲ್ಲಿ. ಏಸ್ ಆಫ್ ಫೈರ್, ಏಸ್ ಆಫ್ ವಾಟರ್, 3 ಆಫ್ ಅರ್ತ್. ನಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಸರಿ ಆಗ್ಬೋದಾ, ನಂದು ಫೈನಾನ್ಸ್ ಪ್ರಾಬ್ಲಮ್ ಸರಿ ಆಗ್ಬೋದಾ, ಅಥವಾ ನಂದು ಎಜುಕೇಶನ್, ಅಥವಾ ನನ್ಗೆ ಮುಂದೆ ಎಜುಕೇಶನ್ ಕಂಟಿನ್ಯೂ ಆಗ್ಬೋದಾ, ಎಲ್ಲವೂ ನಂದು 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 ಅಂತ ಇದೆ ಇಲ್ಲಿ. ಇರ್ಬೋದು, ಎಲ್ರಿಗೂ ಅಲ್ಲ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ, ಏನಿದೆ ಅಂತ ಹೇಳಿ ನೋಡುವ. ನೋ, ನಿಮ್ಮ ಪ್ರಶ್ನೆಗೆ ಉತ್ತರ ನೋ. ನಿಮ್ಮ ಜೀವನದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ತುಂಬಾ ಕಷ್ಟಗಳಿವೆ, ಅದನ್ನ ನೀವು ಫಸ್ಟ್ ಪಾರು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ ಪ್ರಶ್ನೆಗೆ ಉತ್ತರ ನೋ. ಇದು ಜನರಲ್ ರೀಡಿಂಗ್, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರೇ ಶಿವಲಿಂಗ ಚಾಯ್ಸ್ ಮಾಡಿದ್ದೀರಾ ವಿತ್ ಸ್ನೇಕ್. ನಿಮ್ಗೆ ಮಹಾದೇವನ ಕಡೆಯಿಂದ ಸಂದೇಶ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3. ತರಡೆ ಚಕ್ರ. ಗಾಡೆಸ್ ಸತಿ, ಇಮೋಷನಲ್ ಕಂಟ್ರೋಲ್. ಭೋಲೆನಾಥ್, being polite. Seize the moment, execute your plan for success. ಇಮೋಷನಲ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಮಹಾದೇವ್ ಬಂದು ನಿಮ್ಗೆ, ಅಥವಾ ನೀವು ಯಾವುದು ದೇವ್ರು ಅಂತ ತಿಳ್ಕೊಂಡಿರೋದು. ತುಂಬಾ ಇಮೋಷನಲ್ ಆಗೋ ಬದಲು ಪ್ರಾಕ್ಟಿಕಲ್ ಆಗಿ ನೀವು ಆಕ್ಟ್ ಮಾಡ್ಬೇಕು, ಲಾಜಿಕ್ ಆಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವ ಜನಗಳು ನಿಮ್ಮನ್ನು ತುಂಬಾ ಇಮೋಷನಲ್ ಆಗಿ ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಿರ್ಬೋದು, ಅಥವಾ ನಿಮ್ಗೆ ಅವರಿಂದಾಗಿ ತುಂಬಾ ಇಮೋಷನಲ್ ಆಗಿ ಅಂದ್ರೆ ತುಂಬಾ ಅಪ್ಸೆಟ್ ಆಗ್ತಿರ್ಬೋದು. ಸೊ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಮೋಷನಲ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಭೋಲೆನಾಥ್ ಬಂದು ಹೇಳ್ತಿದ್ದಾರೆ ನಿಮ್ದು ಥ್ರೋಟ್ ಚಕ್ರ, ಅಂದ್ರೆ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೇಕು. ನಿಮ್ಮದ್ರ ಏನು ಮೆಸೇಜ್ ಇದೆಯಾ ಅದನ್ನು ತುಂಬಾ ಪೊಲೈಟ್ ಮ್ಯಾನರ್ ಅಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಪೊಲೈಟ್ ಅಂತ ಹೇಳಿದ್ರೆ ವಿಧೇಯಕ ರೀತಿಯಲ್ಲಿ ಹೇಳ್ಬೇಕು. ಒಂದು ಹೊಸ ವರ್ಲ್ಡ್ ನಿಮ್ಗೆ ಓಪನ್ ಆಗ್ತಾ ಇದೆ. ಹ್ಯಾಪಿನೆಸ್, ನಿಮ್ಮ ಬಾಯಿಯ ಮಾತಲ್ಲಿ ನಿಮ್ಮ ಹ್ಯಾಪಿನೆಸ್ ಇರ್ತದೆ ಅಂತ ಹೇಳ್ತಿದ್ದಾರೆ. ನೀವೇನ್ ಮಾತಾಡ್ತೀರಾ ಅದರ ಪ್ರಕಾರ ನಿಮ್ಗೆ ಸಂತೋಷಗಳು ಬರ್ತವೆ. ಸೊ ಇಲ್ಲಿ ಆ ಮಾತನ್ನು ಕಂಟ್ರೋಲ್ ಮಾಡ್ಕೊಂಡು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಮಾತುಗಳನ್ನ ಆಡ್ಬೇಕು ಇಲ್ಲಿ ನೀವು. ತರಡೈ ಚಕ್ರ,
ಇಲ್ಲಿ ಕೆಲವರದ್ದು ಥರ್ಡ್ ಐ ಚಕ್ರ ಓಪನ್ ಆಗ್ತಿರ್ಬೋದು. ಈ ಮಹಾದೇವ ಬಂದು ಹೇಳ್ತಿದ್ದಾರೆ, ಈ ಥರ್ಡ್ ಐ ಚಕ್ರ ಓಪನ್ ಆಗಿ ನೀವು ಲಾರ್ಡ್ ಶಿವನ ಜೊತೆ ನೀವು ಕನೆಕ್ಷನ್ ಆಗ್ಬೋದು, ಅವರ ಗೈಡೆನ್ಸ್ ತಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದ್ರೂ ಥರ್ಡ್ ಐ ಚಕ್ರ ಓಪನ್ ಆದಾಗ ಅಲ್ಲಿ ಓಂ ಅಂತ ಕಾಣಿಸ್ತಿರ್ಬೋದು, ಅಥವಾ ಈಶ್ವರರಾದ್ರೂ ಕಾಣಿಸ್ತಿರ್ಬೋದು. ಇಲ್ಲಿ ನಿಮ್ಗೆ ಒಂದು ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆ ಪ್ಲಾನ್ ಅನ್ನು ನೀವು ಎಕ್ಸಿಕ್ಯೂಟ್ ಮಾಡ್ಬೇಕು, ಇದು ಸಕ್ಸಸ್ ಸಿಗ್ತದೆ ಅಂತ ಹೇಳಿ. ಸೊ ಇಲ್ಲಿ ಹೇಳ್ತಾರೆ, ಒಂದು ಟೈಮ್ ಬರ್ತಾ ಇದೆ, ನೀವು ತುಂಬಾ ದಿವಸಗಳಿಂದ ಈ ಪ್ಲಾನ್ ಅನ್ನು ನೀವು ಆಕ್ಷನ್ಗೆ ತರಬೇಕು ಅಂತ ಕಾಯ್ತಾ ಇದ್ದೀರಿ. ಇದು ನಿಮ್ಮ ಫ್ಯೂಚರ್ ಗ್ರೋತ್ ಮತ್ತೆ ಸಕ್ಸಸ್ ತರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಮೊಮೆಂಟ್ ಬರ್ತಾ ಇದೆ, ಅದನ್ನು ಸೀಸ್ ಮಾಡಿ, ಅಂದ್ರೆ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮ್ಗೆ. ಇಮೋಷನಲ್ ಕಂಟ್ರೋಲ್ ಪ್ಲಸ್ ನಿಮ್ದು ಮಾತಿನ ಬಗ್ಗೆ, ಮನಸ್ಸು ಮತ್ತೆ ಮಾತು ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಟ್ರಾನ್ಸ್ಫಾರ್ಮೇಶನ್ 13 ಏರ್ ಸೈನ್ಸ್ ತುಂಬಾನೇ ಇದೆ ಇಲ್ಲಿ. ಇಲ್ಲಿ ಥ್ರೋಟ್ ಚಕ್ರ ಅಂದ್ರೆ ವಾಣಿ ಏನಿರ್ತದ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಾತು ಇಲ್ಲಿ ಅಂದ್ರೆ ನೀವು ಮಾತಾಡುವ ಸ್ಟೈಲ್ ಇರ್ಬೋದು, ಅಥವಾ ನೀವೇನಾದ್ರೂ ಮಾತಾಡಿರೋದು ಮುಂದಿನವರಿಗೆ ಎಫೆಕ್ಟ್ ಆಗ್ಬೋದು. ಸೊ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಒಳ್ಳೆದನ್ನೇ ಬಯಸಿ. ನೀವೇನು ಕೆಟ್ಟದ್ದು ಮಾತಾಡಿದ್ರು ಅದು ಅವರಿಗೆ ಎಫೆಕ್ಟ್ ಆಗ್ತದೆ. ಸೊ ಅದರ ಕರ್ಮಫಲ ನಿಮ್ಗೆ ಸಿಗ್ತದೆ. ಸೊ ಎಲ್ರಿಗೂ ಒಳ್ಳೆದನ್ನೇ ಮಾತಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬಾಯಿಂದ. ಇಲ್ಲಿಂದ ವಾಣಿ ಮಾತು ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ, ನಿಮ್ಗೇನೋ ಒಂದು ಮೆಸೇಜ್ ಬರ್ತಾ ಇದೆ. ನೀವು ಅಂದ್ರೆ ಮಾತಿನ ಮುಖಾಂತರ ನೀವು ಜನಗಳಿಗೆ ನೀವೇನೋ ಮೆಸೇಜ್ ಕೊಡುವವರಿದ್ದೀರಿ, ಒಂದು ಎಂಪ್ರೆಸ್ ರೋಲಿಗೆ ಬರೋರಿದ್ದೀರಿ. ಈಗ ನಿಮ್ಗೆ ಕನ್ಫ್ಯೂಷನ್ ಅನಿಸ್ತಿರ್ಬೋದು, ಸ್ಟಕ್ ಅಂತ ಅನಿಸ್ತಿರ್ಬೋದು. ನಿಮ್ ಜೀವನ ಬದಲಾಗ್ತಿದೆ. ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ ಬಂದಿದೆ, ಫಸ್ಟ್ ಕಾರ್ಡ್ ಮೇಜರ್ ಕಾರ್ಡ್. ಜೀವನ ಒಂದು 360 ಡಿಗ್ರಿ ಚೇಂಜ್ ಆಗೋದ್ರಲ್ಲಿದೆ. ಸೊ ಈಗೇನು ಕನ್ಫ್ಯೂಷನ್ ಇದೆಯಾ, ಅಥವಾ ನಿಮ್ಗೆ ತುಂಬಾ ಚಾಯ್ಸ್ ಇರ್ಬೋದು. ಸೊ ಅದರೆಲ್ಲ ಹೊರಗೆ ಬರ್ತಿದ್ದೀರಿ. ನಿಮ್ಮ ಮಾತು ಇಲ್ಲಿ ನಿಮ್ಮ ಏನು ಮಾತಿದೆಯಾ ಧ್ವನಿ, ಆ ಧ್ವನಿ ಜನಗಳನ್ನು ಮುಟ್ತದ ಅಂತ ಹೇಳ್ತಿದ್ದಾರೆ. ಪೀಸ್ ಆಫ್ ವಾಟರ್, ಒಂದು ಹೊಸ ಬಿಗಿನಿಂಗ್ ಆಗುತ್ತಿದೆ ನಿಮ್ಮ ಲೈಫ್ ಅಲ್ಲಿ. ಫೈರ್ ಇದೆ ಕೆಲವರದ್ದು. ಇಲ್ಲಿ ನಿಮ್ಗೆ ನೀವು ತುಂಬಾ ಎಫರ್ಟ್ ಹಾಕಿರ್ಬೋದು, ಸುಸ್ತಾಗಿರ್ಬೋದು. ಇಲ್ಲಿ ಒಂದು ನಿಮ್ಗೆ ಫೈನಲ್ ಪುಷ್ ಬೇಕಾಗಿದೆ. ಸೊ ಸ್ಟ್ರೆಂತ್, ಅದ್ರ ಜೊತೆ ಸ್ಟ್ರೆಂತ್ ತುಂಬಾ ಮುಖ್ಯ ಅಂತ ಹೇಳ್ತಿದ್ದಾರೆ. ನೀವು ಸ್ಟ್ರೆಂತ್ ತಕೊಂಡು ಒಂದು ಫೈನಲ್ ಪುಷ್ ನಿಮ್ ಕೊಟ್ಟು ನೀವು ಮುಂದೆ ಸಾಗ್ಬೇಕು ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ತುಂಬಾ ವೇಗವಾಗಿ ಮುನ್ನುಗ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೀಗ ಮೊಮೆಂಟ್ ಬರ್ತಾ ಇದೆ, ಸೀಸದ ಮೊಮೆಂಟ್ ಬಂದಿದೆ. ಇದು ನಿಮ್ ಜೀವನದಲ್ಲಿ ತುಂಬಾ ಫಾಸ್ಟ್ ಆಗಿ ನಿಮ್ದು ಕೆಲವರು ಟ್ರಾವೆಲಿಂಗ್ ಮಾಡ್ಬೋದು. ನೀವು ಟ್ರಾವೆಲಿಂಗ್ ಇದೆ, ಅಥವಾ ನಿಮ್ಮ ಲೈಫ್ ಒಂಥರ ಫಾಸ್ಟ್ ಚೇಂಜಸ್ ಬರ್ಬೋದು, ಅಥವಾ ನಿಮ್ಮ ಕ್ಯಾರಿಯರ್ ಇಂಪ್ರೂವ್ ಆಗ್ಬೋದು. ಏನಿದ್ರು 8 ಇರ್ಬೋದು, 8 ಅಥವಾ 6 ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ನಿಮ್ಗೆ 8 ದಿವಸ ಇರ್ಬೋದು, ಅಥವಾ 8 ವಾರ ಇರ್ಬೋದು. ನಿಮ್ಮ ಲೈಫ್ ಒಂಥರ ಫಾಸ್ಟ್ ಸ್ವಿಫ್ಟ್ ಚೇಂಜ್ ಅಂತ ಹೇಳ್ತಾರೆ. ನೀವು ಎಣಿಸಿದ ರೀತಿಯಲ್ಲಿ ಚೇಂಜಸ್ ಆಗ್ಬೋದು. ಇದು ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮ್ದು ಲೈಫ್ ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಒಂದು ಹೋಪ್ ಬರ್ತದೆ, ಭರವಸೆ ಬರ್ತದೆ ಜೀವನದಲ್ಲಿ. ನಿಮ್ಗೆ ಒಂಥರ ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬೋದು. ನೀವು ಒಂಥರ ಸ್ಟಾರ್ ತರ ಶೈನ್ ಆಗೋರಿದ್ದೀರಿ. ಇದೊಂಥರ ಶೈನಿಂಗ್ ಮೂಮೆಂಟ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಒಂಥರ ನೀವು ಲೈಮ್ ಲೈಟ್ ಗೆ ಬರೋರಿದ್ದೀರಿ. ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ನಿಮ್ಗೇನು ಅವಕಾಶಗಳು ಬರ್ತದ ಅದನ್ನ ನೀವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ. ಮಹಾದೇವ್ ಬಂದಿಲ್ಲಿ. ಕೆಲವರು ಇಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ. ಈಗ ನಿಮ್ಗೆ ತುಂಬಾ ಕಳೆದು ಹೋದಾಗೆ, ಅಂದ್ರೆ ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿರ್ಬೋದು. ನಿಮ್ಗೆ ಇಲ್ಲಿ ಯೂನಿವರ್ಸ್ ಒಂದು ಡೋರ್ ಓಪನ್ ಮಾಡ್ತಿದ್ದಾರೆ, ಸ್ಪಿರಿಚುವಲ್ ಡೋರ್. ಸೊ ನಿಮ್ಗೆ ಇಷ್ಟು ತನಕ ಈ ಡೋರ್ ನಿಮ್ಗೆ ಕ್ಲೋಸ್ ಅಂತ ಅನಿಸ್ತಾ ಇರ್ಬೋದು. ನಿಮ್ಗೆ ಆ ಡೋರಿನ ಕೀ ಕೊಡ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ನೀವು
ಆ ಡೋರ್ ಯಾವ್ದು ಅಂತೇಳಿ ನೀವು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಡೋರ್ ಲಾಕ್ ಇದೆ, ಇಲ್ಲಿ 5 ಕೀ ಇದೆ. ಸೊ ಆ ಕೀಯಲ್ಲಿ ಯಾವ ಕೀಯಿಂದ ಈ ಡೋರ್ ಓಪನ್ ಮಾಡ್ಬೇಕು ಅದು ನಿಮ್ಗೆ ಬಿಟ್ಟಿರೋದು. ಅದ್ರಲ್ಲಿ ನಿಮ್ದು ಇಲ್ಲಿ ಅಂದ್ರೆ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನ ನೀವು ಹೊರಗೆ ತೆಗಿಬೇಕು. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದು ನಿಮ್ಗೆ ಗೊತ್ತಿದೆ. ಸೊ ಆ ಕ್ರಿಯೇಟಿವಿಟಿ ಲಾಕ್ ಅನ್ನು ನೀವು ಓಪನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಕನ್ಫ್ಯೂಷನ್ ಅಲ್ಲಿ ಇರಬೇಡಿ. ನಿಮ್ಮ ಲೈಫ್ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗೋದ್ರಲ್ಲಿದೆ. ನೀವು ಬೇರೆಯವರಿಗೆ ಗುರು ಆಗ್ಬೋದು, ಅಥವಾ ಯಾವ್ದಾದ್ರು ಗುರುಗಳು ಬರ್ಬೋದು. ನೀವು ಧರ್ಮ ಗುರುಗಳು ಪ್ರೀಸ್ಟ್ ಇದ್ದೀರಿ, ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ. ಈಗ ನೀವೇನೋ ಡಿಸಪಾಯಿಂಟ್ಮೆಂಟ್, ತುಂಬಾ ನಿರಾಸೆಯಲ್ಲಿದ್ದೀರಾ, ಅದ್ಯಾವುದು ಶಾಶ್ವತ ಅಲ್ಲ. ನೀವು ಬೇರೆಯವರಿಗೆ ಬೆಳಕು ತೋರಿಸುವವರು. ಒಂದು ಸ್ಟಾರ್ ಸೀಡ್ಸ್ ಇದ್ರೂ ಇರ್ಬೋದು. ಕೆಲವರು ಇಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ, ಎಲ್ರು ಅಲ್ಲ, ಕೆಲವರು. ಸೋಲ್ ಪರ್ಪಸ್ ಕಡೆ ನೋಡ್ಬೇಕಾದ್ರು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನೀವು ಈ ಬರ್ಡನ್ ಅನ್ನು ರಿಲೀಸ್ ಮಾಡಿ ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಫೈಲ್ ನಂಬರ್ 3. ನಿಮ್ಗೆ ಯೂನಿವರ್ಸ್ ಕಡೆಯಿಂದ, ಮಹಾದೇವನ ಕಡೆಯಿಂದ ಒಂದು ತಾಂಬೂಲ ಶಾಸ್ತ್ರ ತೆಗಿತಿದ್ದೇನೆ. ಇದು ಏನ್ ಹೇಳ್ತದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಯೂನಿವರ್ಸ್ ಕಡೆಯಿಂದ ಎಸ್ ಆರ್ ನೋ ಕ್ವಶನ್, ಇದು ಜನರಲ್ ಇರ್ತದೆ, ಎಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಫೈಲ್ ನಂಬರ್ 3. ಇದು ಫ್ಯಾಮಿಲಿ ಬಗ್ಗೆ ಇರ್ಬೋದು, ಫೈನಾನ್ಸ್ ಬಗ್ಗೆ ಇದ್ದಿರ್ಬೋದು, ನಿಮ್ಮ ಜಾಬ್ ಬಗ್ಗೆ ಇದ್ದಿರ್ಬೋದು, ಅಥವಾ ನಿಮ್ಮ ಮಾತಿರ್ಬೋದು, ಬಾಯಿ. ಸೆಕೆಂಡ್ ಚಕ್ರ, ಸೆಕ್ರಲ್ ಚಕ್ರ ಇರ್ಬೋದು. ಮಾತಿನ ಬಗ್ಗೆ. ಥ್ರೋಟ್ ಚಕ್ರ ಯಾವುದು? 2. ಸ್ಟ್ರೆಂತ್. ಬ್ಯಾಲೆನ್ಸ್ ಬಗ್ಗೆ ನೀವು ಕೇಳ್ತಿರ್ಬೋದು. ಹೇಗೆ ಬ್ಯಾಲೆನ್ಸ್ ಮಾಡೋದು? ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು. ಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ದೀರಿ ನೀವು. ಫೈರ್ ಸೈನ್ಸ್ ಇದೆ, ಅರ್ತ್ ಸೈನ್ಸ್. ನನ್ನಿಂದ ಇದೆಲ್ಲ ಸಾಧ್ಯನಾ ಅಂತ ನೀವು ಕೇಳ್ತಿರ್ಬೋದು. ಬ್ಯಾಲೆನ್ಸ್. ಹಂಬಲ ಪ್ರಶ್ನೆ ತೆಗಿತಿದ್ದೇನೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್. ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಎಸ್. ಅಂದ್ರೆ ಈಗ ನಿಮ್ಗೆ ಏನು ನಿಮ್ಗೆ ಕಾಣಿಸದೆ ಇದ್ದಿರ್ಬೋದು, ಆದ್ರೆ ಎಸ್ ಬಂದಿದೆ ಇಲ್ಲಿ ಪ್ರಶ್ನೆಗೆ ಉತ್ತರ. 2ನೇ ಮನೆ, ಫೈನಾನ್ಸ್, ಜಾಬ್, ರಿಲೇಶನ್ಶಿಪ್, ಬ್ಯಾಲೆನ್ಸ್, ಎರಡರಲ್ಲಿ ಎಸ್ ಬಂದಿದೆ. ಸೊ ಇದು ಮಹಾಶಿವರಾತ್ರಿ ಸಂದೇಶ. ನಿಮ್ಗೆಲ್ರಿಗೂ ಆ ಮಹಾದೇವ ಒಳ್ಳೇದು ಮಾಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ ಜೀವನ ಒಂದು ಹೊಸ ತಿರುವು ತಕೊಳ್ಳಿ, ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ಲಿ ಅಂತೇಳಿ ನಾನು ಆ ಮಹಾದೇವನ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇನೆ. ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇಲ್ಲಿ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.